ಬಾಡಿ ಬಿಲ್ಡರ್ಸ್ ನೋಡ್ಬಿಟ್ಟು ಅದು ಹಂಗೆ ನಾನು ಆಗಬೇಕು ಆಗಿ ನೀವು ಬಾಡಿ ಬಿಲ್ಡಿಂಗ್ ಮಾಡಬೇಕಾ ಮಾಡಿ. ಹ್ಮ್. ಅದಕ್ಕೆ ಏನೇನು ಬೇಕು, ಅದಕ್ಕೆ ಯಾವ ಥರ ಟ್ರೈನರ್ಸ್ ಬೇಕು, ಆ ಟ್ರೈನರ್ಸ್ ನಿಮಗೆ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಸಪ್ಲಿಮೆಂಟ್ಸ್ ಜೊತೆ ಡಯಟ್ ಚಾರ್ಟ್ ಕೊಡ್ತಾರೆ. ಅದ್ರ ಜೊತೆ ನೀವು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂದ್ರೆ ಮೆಡಿಸಿನ್ಸು ಕೊಡ್ತಾರೆ. ಹ್ಮ್. ಬಟ್ ನೀವು ಅದಕ್ಕೆ ರೆಡಿ ಇರಬೇಕು. ಅದರ ಸೈಡ್ ಎಫೆಕ್ಟ್ಸ್ ಆಗೋ ಸಾಧ್ಯತೆನೂ ಇದಾವೆ. ಅದಕ್ಕೆ ಒಳ್ಳೆ ಗೈಡೆನ್ಸ್ ಬೇಕು, ಒಳ್ಳೆ ಟ್ರೈನರ್ ಬೇಕು. ಹ್ಮ್. ಆ್ಯಂಡ್ ಸಿನಿಮಾಲ್ ನೋಡೋ ಹೀರೋ ಅಥವಾ ಬಾಡಿ ಬಿಲ್ಡರ್ಸ್ ನೋಡ್ಬಿಟ್ಟು ಆ ಥರ ಬಾಡಿ ಮಾಡಕ್ಕೆ ಹೋಗಬೇಡಿ. ಬೇಕಾಗಿಲ್ಲ ನಮಗೆ ಅದು. ನಮಗೆ ಬೇಕಾಗಿರೋದು ಆರೋಗ್ಯ, ಹೆಲ್ತು. ಅದಕ್ಕೆ ಏನೇನು ಬೇಕೋ ಯೋಗ ಮಾಡಿ, ರನ್ನಿಂಗ್ ಮಾಡಿ, ವೆಯ್ಟ್ಸ್ ಎತ್ತಿ. ಹ್ಮ್. ಆ್ಯಂಡ್ ನಾರ್ಮಲ್ ಈಗ ಮೇಂಟೆನೆನ್ಸ್ ಏನಿದೆ, ಈಗ ನಾರ್ಮಲ್ ಮೇಂಟೆನೆನ್ಸ್ಗೆ ಪರ್ ಕೆಜಿ ಈಗ ನೀವು 80 ಕೆಜಿಸ್ ಇದ್ದರೆ 80 to 85 ಗ್ರಾಮ್ಸ್ ಪ್ರೋಟೀನ್ ಇದ್ರೆ ಸಾಕು. ಹ್ಮ್. ನೀವು ಮಸಲ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಇಫ್ ಯು ಆರ್ 80 ಕೆಜಿಸ್ ಒಂದು 120 ಗ್ರಾಮ್ಸ್ ಪ್ರೋಟೀನ್ ಬೇಕು. ಅದು ನಿಮಗೆ ಬೇಕಾ? ನಿಮ್ಮ ಕೆಲಸದಲ್ಲಿ ನಿಮ್ಗೆ ಅವಶ್ಯಕತೆ ಇದೆಯಾ? ನೀವು ಬಾಡಿ ಬಿಲ್ಡಿಂಗ್ ಲೈನಲ್ಲಿ ಹೋಗಬೇಕಾ? ಹ್ಮ್. ಎಷ್ಟೊಂದು ಸಲ ಮೆಡಿಸಿನ್ಸ್ಗಳು ಸಜೆಸ್ಟ್ ಮಾಡ್ತಾರೆ. ಹ್ಮ್. ಬಟ್ ತೊಗೊಳಕ್ಕೆ ಹೋಗಬೇಡಿ. ನನ್ನ ಐ ಮೀನ್ ರೆಕಮೆಂಡೇಶನು. ಬಟ್ ನಿಮ್ಗೆ ಅವಶ್ಯಕತೆ ಇದ್ದರೆ ನೀವು ಬಾಡಿ ಬಿಲ್ಡಿಂಗ್ ಲೈನ್ ಹೋಗ್ತೀರಾ ಅಂದರೆ ತೊಗೊಳ್ಳಿ. ಅದ್ರ ಜೊತೆ ಒಳ್ಳೆ ಡಾಕ್ಟರ್ನ ಇಟ್ಕೊಳ್ಳಿ, ಒಬ್ಬ ಟ್ರೈನರ್ನ ಇಟ್ಕೊಳ್ಳಿ. ಹ್ಮ್. ತುಂಬ ಖರ್ಚಿದೆ ಅದಕ್ಕೆ. ಸೊ ನೀವು ಅದನ್ನ ನೋಡ್ಬಿಟ್ಟು ಈಗ ನಾವು ಅಂದರೆ ಏನಂತಾರೆ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಅಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ.